SRS ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಾನು ನಿಮ್ಮ ಶಿವಕುಮಾರ್. ಇವತ್ತು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಆ ಹೊಸ ಮಾಹಿತಿ ಯಾವುದೆಂದರೆ ಶಾಲಾ ಸಂಸತ್ತಿನ ಚುನಾವಣೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಪಾಠ ಬೋಧನೆಯನ್ನು ಮಾಡಿದಂತೆ ಪ್ರಾಯೋಗಿಕವಾಗಿ ಒಂದು ಮಾದರಿಯನ್ನು ಇವರು ಚಟುವಟಿಕೆ ಮೂಲಕ ತೋರಿಸ್ತಾ ಇದ್ದಾರೆ. ಅದು ಯಾವ ಶಾಲೆ ಎಂದರೆ ವಿಜಯಪುರ ನಗರದ ಪ್ರತಿಷ್ಠಿತ ಶ್ರೀ ರೇವಣಸಿದ್ದೇಶ್ವರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಿಜಯಪುರ ನಗರದಲ್ಲಿರುವಂಥದ್ದು. ಇಲ್ಲಿ ಚುನಾವಣೆಗಳು ಲೋಕಸಭೆ ಚುನಾವಣೆ ಯಾವ ರೀತಿಯಾಗಿ ನಡೆಯುತ್ತದೆ ಅದೇ ರೀತಿಯಾಗಿ ಅಂತಹದೇ ಒಂದು ಮಾದರಿಯನ್ನು, ಅದೇ ತರಹದ ಒಂದು ಪ್ರೊಸೆಸ್ಸನ್ನು ಇವರು ಸಂಪೂರ್ಣವಾಗಿ ಏನು ಮಾಡಿದ್ದಾರೆ, ಇವರು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ತರಗತಿಗಳಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ನಂತರ ಅವರು ನಾಮಪತ್ರ ಸಲ್ಲಿಸುವಂಥದ್ದು, ಮುಖ್ಯ ಗುರುಗಳ ಹತ್ರ ಹೋಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ತಾವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಅದು ಆದ ನಂತರ ನಾಮಪತ್ರ ಪರಿಶೀಲನೆ ಮಾಡುವಂಥದ್ದು, ನಾಮಪತ್ರ ಹಿಂಪಡೆಯುವಂಥದ್ದು, ಮತ್ತೆ ಮತದಾನ ಪ್ರಚಾರ ಮಾಡುವಂಥದ್ದು, ಪ್ರಚಾರ ಆದ ನಂತರ ಮತದಾನ ಮಾಡುವಂಥದ್ದು. ಅದೇ ರೀತಿಯಾಗಿ ಪ್ರತಿಯೊಂದು ಹಂತಗಳನ್ನು ಇವರು ಏನು ಮಾಡಿದ್ದಾರೆ, ಸಂಪೂರ್ಣವಾಗಿ ಇವರು ಪ್ರೊಸೆಸನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೇ ಮೊದಲನೇದಾಗಿ ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಸಂಭ್ರಮಿಸ್ತಾ ಇದ್ದಾರೆ ಎಂಬುದರ ಬಗ್ಗೆ. ಈಗ ಈ ಸಂಪೂರ್ಣ ಮಾಹಿತಿಯನ್ನು ನೀಡಲು ನಮ್ಮ ವರದಿಗಾರರಾಗಿರುವಂಥ ಶಿವಲೀಲಾ ಪೊದ್ದಾರ್ ಅವರು ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಇದ್ದಾರೆ. ನೋಡೋಣ. ಶಿವಲೀಲಾ ಪೊದ್ದಾರ್ ಅವರೇ, ಅಲ್ಲಿ ಯಾವ ರೀತಿಯಾಗಿರುವಂಥ ಒಂದು ಈಗ ಸಂಭ್ರಮ ಇದೆ, ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಒಂದು ಈ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ, ಎಲ್ಲ ಶಿಕ್ಷಕರು ಯಾವ ರೀತಿಯಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂಬುದರ ಬಗ್ಗೆ ನಮಗೆ ಸಂಪೂರ್ಣವಾದ ಒಂದು ವರದಿಯನ್ನು ನೀಡಿ ನಮಗೆ. ಎಸ್ ಶಿವಕುಮಾರ್, ಇವತ್ತು ವಿಜಯಪುರ ನಗರದ ಶ್ರೀ ರೇವಣಸಿದ್ದೇಶ್ವರ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ನಡೆದಂತಹ ಶಾಲಾ ಸಂಸತ್ತಿನ ಚುನಾವಣೆಯ ಕುರಿತು ನಾನು ಈಗ ವರದಿಯನ್ನು ನೀಡ್ತಾ ಇದ್ದೇನೆ. ಹಾಯ್ ಎವ್ರಿವನ್, ಸೊ ಐ ಆಮ್ ಇನ್ ಶ್ರೀ ರೇವಣಸಿದ್ದೇಶ್ವರ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್. ಸೊ the school assembly election is going on here. The students very excited to casting their vote to select a good leader. So it is the best platform for the student to know the real meaning of democracy. ಸೊ ಬನ್ನಿ ನೋಡೋಣ ಇಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಮತದಾನ ಮಾಡ್ತಾ ಇದ್ದಾರೆ ಅಂತ, ಹಾಗೆ ಚುನಾವಣಾ ಪ್ರಕ್ರಿಯೆ ಕೂಡ ಹೇಗೆ ನಡೀತಾ ಇದೆ ಅಂತ ನೋಡೋಣ ಬನ್ನಿ. ಈ ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ 3 ಜನ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೊದಲನೇದಾಗಿ ಶಾಲೆಯ ಗುರುಗಳಾದಂತಹ SS ಪಾಟೀಲ್ ಸರ್ ಮತ್ತು ಶಾಲೆಯ ಸಂಸ್ಥೆಯ ಹಿರಿಯರಾದಂತಹ ಶ್ರೀಮತಿ SS ಪಾಟೀಲ್ ಅವರು, ಹಾಗೆ MR ಗೋಕಾವಿ ಮೇಡಮ್ ಅವರು ಕೂಡ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಚುನಾವಣೆಯ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅನ್ನೋದನ್ನ ನೋಡೋಣ. ಮೊದಲೇ ಪೋಲಿಂಗ್ ಆಫೀಸರ್ ಆಗಿ ರೂಪಾ ಭಾಪ್ರಿ ಮೇಡಮ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಇಲ್ಲಿ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ಗಳನ್ನು ಪರಿಶೀಲಿಸಿ ಇಲ್ಲಿ ಸಹಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಇದರ ಮೂಲಕ ಗುರುತಿತ ಚೀಟಿಯನ್ನ ತೋರಿಸ್ಬಿಟ್ಟು ನಾವು ಮತವನ್ನ ಮಾಡ್ಬೇಕನ್ನೋದು ಇದ್ರ ಮೂಲಕ ತಿಳಿದು ಬರ್ತಾ ಇದೆ. ಹಾಗೆ ಎರಡನೇ ಪೋಲಿಂಗ್ ಆಫೀಸರ್ ಆಗಿ ಪ್ರೀತಿ ಸ್ವರೂಪ್ ಮೇಡಮ್ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ ಕೈಗೆ ಮಸಿಯನ್ನ ತೋರು ಬೆರಳಿಗೆ ಮಸಿಯನ್ನ ಹಚ್ಚುವ ಮೂಲಕ ಒಂದು ಐಡೆಂಟಿಫಿಕೇಶನ್ ಅನ್ನ ನೀಡ್ತಾ ಇದ್ದಾರೆ. ಮುಂದೆ ಹಾಗೆ ಮತಕ್ಷೇತ್ರ 1 ಪ್ರಧಾನಮಂತ್ರಿ ಖಾತೆ, ಈ ಮತಗಟ್ಟೆಯ ಅಧಿಕಾರಿಗಳಾಗಿ ಶ್ರೀಮತಿ ಶಿಲ್ಪಾ ಮೋಟೆ ಮೇಡಮ್ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಮತಕ್ಷೇತ್ರ 2 ಹಣಕಾಸು ಮಂತ್ರಿ, ಈ ಖಾತೆಯ
ಮತಗಟ್ಟೆಯ ಅಧಿಕಾರಿಯಾಗಿ ಶ್ರೀಮತಿ ಶ್ರೀದೇವಿ ಬಿರಾದರ್ ಮೇಡಮ್ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗೂ ಮತಕ್ಷೇತ್ರ 3 ಆರೋಗ್ಯ ಮಂತ್ರಿ ಖಾತೆ ಈ ಮತಗಟ್ಟೆಯ ಅಧಿಕಾರಿಯಾಗಿ ಪ್ರಕಾಶ್ ಸರ್ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗೂ ಮತಕ್ಷೇತ್ರ 4 ಕ್ರೀಡಾ ಮಂತ್ರಿ ಈ ಮತಗಟ್ಟೆಯ ಅಧಿಕಾರಿಯಾಗಿ ನಂದಿನಿ ಪಾಟೀಲ್ ಮೇಡಮ್ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಮತಕ್ಷೇತ್ರ 5 ಸಾಂಸ್ಕೃತಿಕ ಚಟುವಟಿಕೆಯ ಮಂತ್ರಿ ಈ ಮತಗಟ್ಟೆಯ ಅಧಿಕಾರಿಯಾಗಿ ಪ್ರತಿಭಾ ಮೇಡಮ್ ಅವರು ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಸರದಿ ಸಾಲಿನಲ್ಲಿ ನಿಂತು ಚುನಾವಣಾ ಪ್ರಕ್ರಿಯೆಯಲ್ಲಿ ತಮ್ಮ ಮತವನ್ನ ಹಾಕುವುದರ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಇವರು ಇಷ್ಟು ಶಿಸ್ತುಬದ್ಧವಾಗಿ ಹಾಗೂ ಶಾಂತತೆಯಿಂದ ಮತದಾನ ಮಾಡಲು ನಮ್ಮ ಶಾಲೆಯ ದೈಹಿಕ ಶಿಕ್ಷಕರು ಕಾರಣರಾಗಿದ್ದಾರೆ. ಈಗ ಬನ್ನಿ ಮಾತಾಡ್ಸೋಣ ನಮ್ಮ ಶಾಲೆಯ ದೈಹಿಕ ಶಿಕ್ಷಕಿಯರಾದಂತಹ ದೇಶಪಾಂಡೆ ಮೇಡಮ್ ಅವರು. ಹಾಯ್ ಮೇಡಮ್. ಹಲೋ ಮೇಡಮ್, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಮೇಡಮ್? ಈ ಸ್ಕೂಲ್ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಅನ್ನ ನಾವು ನಡೆಸ್ತಾ ಇದ್ದೀವಿ. ಸೊ ಆಸ್ ಅ ಪಿ ಟೀಚರ್ ಆಗಿ ಶಿಸ್ತುಬದ್ಧವಾಗಿ ಕಾಪಾಡಲು ನೀವೇನೇನು ಕ್ರಮವನ್ನ ಕೈಗೊಳ್ತಾ ಇದ್ದೀವಿ? ಚುನಾವಣೆ ಅತಿ ಅದ್ಭುತವಾಗಿ ಶಾಂತ ರೀತಿಯಿಂದ ಮಕ್ಕಳು ಶಿಸ್ತುಬದ್ಧರಾಗಿ ಎಲ್ಲ ಕಡೆ ಎಲ್ಲ ಮತಗಟ್ಟೆಗಳಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ. ಎಲ್ಲರೂ ಶಿಸ್ತಿನಿಂದ ಮಾಡ್ತಾ ಇದ್ದಾರೆ. ಮಕ್ಕಳು ಕೂಡ ಶಾಂತ ರೀತಿಯಿಂದ ಅತಿ ಅದ್ಭುತವಾಗಿ ವೋಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಈ ಶಾಲೆಯ ಇನ್ನೊಬ್ಬರು ದೈಹಿಕ ಶಿಕ್ಷಕರಾದಂತಹ ಅಲಿ ಸರ್ ಅವರು ಕೂಡ ಈ ಒಂದು ಚುನಾವಣಾ ಪ್ರಕ್ರಿಯೆ ಶಾಂತತೆ ಮತ್ತು ಶಿಸ್ತುಬದ್ಧವಾಗಿ ನಡೆಯುವಂತೆ ನೋಡ್ಕೋತಾ ಇದ್ದಾರೆ. ಬನ್ನಿ ಮಾತಾಡ್ಸೋಣ ಅವರನ್ನು ಕೂಡ. ಹಾಯ್ ಸರ್. ಸರ್, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಒಂದು ಚುನಾವಣೆ? ಈ ಮತಗಟ್ಟೆ ಚುನಾವಣೆ ಅಲ್ಲಿ ಹೆಂಗೆ ವರ್ಷ ನಡೀತಿದೆ ಹಂಗೆ ನಡೀತಾ ಇದೆ. ನಮಗೂ ಖುಷಿಯಾಗಿದೆ. ಮಕ್ಕಳು ವೋಟ್ ಮಾಡ್ತಾ ಇದ್ದಾರೆ ಅಂದರೆ ನಮಗೂ ಭಾಳ ತುಂಬ ಖುಷಿ ಆಗ್ತಾ ಇದೆ. ಸೇಮ್ ಟು ಸೇಮ್ ಚುನಾವಣೆಯಲ್ಲಿ ಯಾವ ಥರ ನಡೀತಾ ಇದೆ ಅದೇ ಥರನೂ ಇಲ್ಲಿ ಕೂಡ ನಡೀತಾ ಇದೆ. ಮಕ್ಕಳಿಗೆ ಒಳ್ಳೆಯ ಒಂದು ಜ್ಞಾನದ ಮತಗಟ್ಟೆಯ ಚುನಾವಣೆಯ ಒಂದು ಜ್ಞಾನ ನೀಡ್ತಾ ಇದ್ದಾರೆ. ಇದು ಒಳ್ಳೆಯ ಕೆಲಸ. ಶಾಲೆಯವರಿಗೆ ಕೂಡ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು ಸರ್. ಸ್ವತಃ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ SS ಪಾಟೀಲ್ ಮೇಡಮ್ ಅವರೇ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಬನ್ನಿ ಅವರ ಅನಿಸಿಕೆಗಳನ್ನ ಕೇಳೋಣ. ನಮಸ್ತೆ ಮೇಡಮ್. ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳ ಚುನಾವಣೆ ಆಯೋಜನೆ ಮಾಡಿದ್ದಾರೆ. ನಮಗೆ ಖುಷಿ ಅನಿಸುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಇನ್ನೊಬ್ಬ ಚುನಾವಣಾ ಅಧಿಕಾರಿಯಾಗಿ SS ಪಾಟೀಲ್ ಸರ್ ಅವರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಅವರ ಅನಿಸಿಕೆಗಳನ್ನ ಕೇಳೋಣ. ನಮಸ್ತೆ ಸರ್. ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮಕ್ಕಳಿಗೆ ತಿಳಿಸಿಕೊಡ್ಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ಯಾವ ರೀತಿ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಒಂದು ಚುನಾವಣೆಗಳು ನಡೀತಾವ, ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಅಂಥ ಚುನಾವಣೆಗಳು ಯಾವ ರೀತಿ ನಡೀತಾವೆ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಎಲ್ಲ ನೋಡಿ ಪ್ರಕ್ರಿಯೆ ಚೆನ್ನಾಗಿ ನಡೀತಾ ಇದೆ. ಅವರು ಎಲೆಕ್ಟ್ರಾನಿಕ್ ಮತಯಂತ್ರದಿಂದ ವೋಟನ್ನು ಹಾಕ್ತಾ ಇದ್ದಾರೆ. ಇಂಥ ಒಂದು ಅವಕಾಶವನ್ನು ನಾವೆಲ್ಲ ಮಾಡಿಕೊಟ್ಟಿದ್ದೇವೆ. ಇನ್ನು ಇತರ ಎಲ್ಲ ಅಧಿಕಾರಿಗಳು ಅಚ್ಚುಕಟ್ಟಾಗಿ ತಮ್ಮ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಚುನಾವಣಾ ಪ್ರಕ್ರಿಯೆ ಯಶಸ್ವಿ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಧನ್ಯವಾದಗಳು. ಮತ್ತೊಬ್ಬರು ಚುನಾವಣಾ ಅಧಿಕಾರಿಯಾಗಿ ಕುಮಾರಿ MR ಗೋಕಾವಿ ಮೇಡಮ್ ಕೂಡ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಅವರ ಅನಿಸಿಕೆಗಳನ್ನ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಾವು ಪ್ರಜಾಪ್ರಭುತ್ವದ ಒಂದು ಘನತೆಯನ್ನು ಎತ್ತಿಡಿಯುವಂಥ ಮಕ್ಕಳ ಶಾಲಾ ಸಂಸತ್ತಿನ ಚುನಾವಣೆಯನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾ ಇದ್ದೇವೆ. ಅದರಂತೆ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಬೇಕು, ಅವರಲ್ಲಿ ಆ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶ ನಮ್ದಿರ್ತದ. ಇದರಿಂದ ಈ ಕೆಲಸದಲ್ಲಿ ನಮ್ಮ ಎಲ್ಲ ಶಾಲಾ ಶಿಕ್ಷಕರು ತುಂಬ ಸಹಕಾರದಿಂದ ಭಾಗವಹಿಸಿದ್ದಾರೆ. ಒಂದು ನಿಷ್ಪಕ್ಷಪಾತದಿಂದ ಕೆಲಸ ನಡಿಬೇಕು. ಮುಖ್ಯ ಯೋಗ್ಯ ಲೀಡರ್ಸ್ಗಳನ್ನು ಅಥವಾ ಯೋಗ್ಯ ನಾಯಕರನ್ನು ಯಾವ ರೀತಿ ಆರಿಸ್ಬೇಕು ಅನ್ನೋ ಒಂದು ಪರಿಕಲ್ಪನೆ ನಮ್ಮ ವಿದ್ಯಾರ್ಥಿಗಳಿಗೆ ಈಗ ಸಿಗ್ತಾ ಇದೆ. ಅದರಂತೆಯೇ ಚುನಾವಣೆ ಯಾವ ರೀತಿ ಪ್ರಕ್ರಿಯೆ ನಡೀತದ ಅದೇ ಪ್ರಕ್ರಿಯೆ ನಾವು ಇಲ್ಲಿ ತೋರಿಸ್ತಾ ಇರೋದ್ರಿಂದ ಮಕ್ಕಳಿಗೆ ಮುಂದಿನ ಅವರ ದಿನಗಳಲ್ಲಿ ಮುಂದಿನ ಭವಿಷ್ಯದಲ್ಲಿ ಯೋಗ್ಯ ನಾಯಕರನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗ್ತದ ಅನ್ನೋ ಅನಿಸಿಕೆಯಿಂದ ಇದನ್ನು ನಾವು ನಡೆಸ್ತಾ ಇದ್ದೇವೆ. ಒಟ್ಟಿನಲ್ಲಿ ಈ ಕೆಲಸ ತುಂಬ ಚೆನ್ನಾಗಿ ನಮ್ಮ ಶಿಕ್ಷಕರ ಸಹಕಾರದಿಂದ ನಡೀತಾ ಇದೆ. ಆ ಖುಷಿ ನನಗದ. ಥ್ಯಾಂಕ್ ಯು ಮೇಡಮ್. ತಮ್ಮ ನಾಯಕನನ್ನ ಆರಿಸುವಲ್ಲಿ ವಿದ್ಯಾರ್ಥಿಗಳು ಅತಿ ಉತ್ಸುಕತೆಯಿಂದ ಮತದಾನವನ್ನ ಮಾಡ್ತಾ ಇದ್ದಾರೆ. ಬನ್ನಿ ವಿದ್ಯಾರ್ಥಿಗಳ ಅನಿಸಿಕೆಯನ್ನ ಕೇಳೋಣ.
ಹಾಯ್. ಹಾಯ್, ನಿನ್ನ ಹೆಸರು? ನನ್ನ ಹೆಸರು ಸುಕನ್ಯಾ ಜೈನ್. ಸುಕನ್ಯಾ, ನಿನಗೆ ಹೇಗೆ ಅನಿಸ್ತದೆ ಮತ ಹಾಕುವುದು ಮತ್ತೆ ಈ ಮತದಾನದ ಅರಿವು ನಿನ್ನಲ್ಲಿ ಹೇಗೆ? ಮತ ಹಾಕುವುದು ನಾವು ನಮ್ಮ ಶಾಲೆ ವತಿಯಿಂದ ಪ್ರತಿ ವರ್ಷನೂ ಚುನಾವಣೆಯನ್ನು ಮಾಡ್ತಾರೆ. ಅದ್ರೊಳಗೆ ಅದರಂತೆ ಈ ವರ್ಷನೂ ಮಾಡ್ತಿದ್ದಾರೆ. ಈ ಮತ ಹಾಕುವುದ್ರಿಂದ ನಮ್ಗೆ ಒಳ್ಳೆಯ ಮತದಾರರನ್ನ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡ್ಬೋದು. ಅಭ್ಯರ್ಥಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಈ ಮತದಾನದಿಂದ ನಾವು ತಿಳ್ಕೊಬೋದು. ಥ್ಯಾಂಕ್ ಯು. ಸೊ ನಾವು ಇಲ್ಲಿರುವಂತಹ ವಿದ್ಯಾರ್ಥಿಗಳು ಮತವನ್ನ ಹಾಕ್ತಾ ಇದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯನ್ನ ಮಾತಾಡ್ಸೋಣ. ಹಾಯ್. My name is Manoj. Yes, so voting is important. Below 18 years only you are electing the school president. So how do you feel? I feel very happy, ma'am, because we are in under 18 age only. We are voting, ma'am. How it feel? I feel like very good, ma'am. It increase leading and leading knowledge, ma'am. Okay, thank you. Now I will talk with another student and he will say his opinion. Hi. Hi. Your name? Aniket. Do you think voting is important for everyone to choose their leader? Yes, if voting doing in school, you have opportunity to make voting for in school. That's why I'm so happy for voting for today. You feel happy. Thank you. And now another one student will say his opinion. Hi. Hi, Your name? Samarth. How do you feel for electing your leader? We are happy to elect our leaders in the school. ಥ್ಯಾಂಕ್ ಯು. ಮಾತಾಡ್ಸೋಣ ಬನ್ನಿ. ಹಾಯ್. ಹಾಯ್ ಮೇಡಮ್. ನಿಮ್ಮ ಹೆಸರು? ಗಣೇಶ್ ಪತ್ತಾರ್. ನಿಂಗೇನು ಅನಿಸ್ತು ಈ ಒಂದು ಚುನಾವಣೆ ನಿಮ್ಮ ಸ್ಕೂಲ್ನಲ್ಲಿ ನಡೆಸ್ತಾ ಇದ್ದಾರಲ್ಲ, ಇದ್ರ ಮೂಲಕ ನಿಮಗೆ ಅರಿವು ಮೂಡಿಸ್ತಾ ಇದ್ದಾರಲ್ಲ, ಈ ಒಂದು ಭಾವನೆ ಹೆಂಗೆ ಅನಿಸ್ತಾ? ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸಂದೇಶ ನಮಗೂ ಬಂದಿದೆ. ಅದಕ್ಕಾಗಿ ನಾವು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಯೋಚನೆ ನಮಗೂ ಇದೆ. ಅದರಿಂದ ನಾವು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತೇವೆ. ಧನ್ಯವಾದಗಳು. ಮತ್ತೊಬ್ಬ ವಿದ್ಯಾರ್ಥಿಯನ್ನ ಮಾತಾಡ್ಸೋಣ. ನಿನ್ನ ಹೆಸರು? ಆನಂದ್ ಅಲ್ಗೋನ್. ಆನಂದ್, ಇಷ್ಟು ದಿನ ನೀನು ಬುಕ್ ನಲ್ಲಿ ಪ್ರಜಾಪ್ರಭುತ್ವ ಚುನಾವಣಾ ಕುರಿತು ಎಲ್ಲ ಕಲ್ತಿರ್ತಿ, ಬಟ್ ಈಗ ಪ್ರಾಕ್ಟಿಕಲ್ ಆಗಿ ನೀನ್ ನೋಡ್ತಾ ಇದೀಯಾ, ನಿಂಗೆ ಹೇಗೆ ಅನಿಸ್ತು? ಆಮೇಲೆ ಮೊದಲು ಇತ್ತೀಚಿನ ದಿನದಲ್ಲಿ ಪ್ರಜಾಪ್ರಭುತ್ವವನ್ನು ಕಲಿತೆ, ಈಗ ಪ್ರಾಕ್ಟಿಕಲ್ ಆಗಿ ನಾನು ಎಲೆಕ್ಷನ್ ಇದು ತುಂಬಾ ಖುಷಿ ಆಗುತ್ತದೆ. ಹಾಗೆ ಒಳ್ಳೆಯ ನಾಯಕನನ್ನು ಆರಿಸಲು ತುಂಬಾ ಖುಷಿ. ಧನ್ಯವಾದಗಳು. ವಿದ್ಯಾರ್ಥಿಯ ಅನಿಸಿಕೆಯನ್ನ ಕೇಳೋಣ. ಹಾಯ್. ಹಾಯ್. ನಿನ್ ಹೆಸರು? ಸುನಿಲ್. ಸುನಿಲ್, ನೀವ್ ಹೇಗೆ ಅನಿಸ್ತು ಈ ಒಂದು ಚುನಾವಣೆ ಪ್ರಕ್ರಿಯೆ ಶಾಲೆಯಲ್ಲಿ ನಡೀತಾ ಇರೋದ್ರ ಬಗ್ಗೆ? ತುಂಬಾ ಚೆನ್ನಾಗಿ ಅನಿಸ್ತಾ ಇದ್ರಿ. ಇಲ್ಲೆಲ್ಲ ಇದು ವಾತಾವರಣ ನೋಡಿ ನಮಗೂ ಮುಂದೆ ನಾಗರಿಕತೆ ನಾವು ಹೋಗಿಂದ ಇದೇ ರೀತಿ ಮಾಡ್ಬೋದು ಅಂತೇಳಿ ಇದು ತಿಳಿಸ್ಕೊಡ್ತೈತ್ರಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಧನ್ಯವಾದಗಳು. So now here one student will say about her opinion. Hi. Hi ma'am. Your name? Shreya. Shreya, how do you feel to select your good leader? I'm very happy that our school has conducted an election to choose a wise leader for our brighter future of the nation as well as the school. So one vote can save our nation as well as and the school. So we have to choose a good leader for betterment of the nation, and we have to choose them wisely so that they can treat us better for the implement of the nation. So vote for the better persons and choose them wisely. Thank you. Thank you so much. Hi. Hi. Your name? Sridevi Jangam Chetty. Yes, Sridevi, below 18 years you are voting, and it will leads you to shape the future minds. So as a citizenship, in future citizen you are, how you take the responsibility for that? ನಾವು ನೋಡಿ ಓಟ್ ಹಾಕಬೇಕು. ಯಾರು ಆ ಹುದ್ದೆಗೆ ಅರ್ಹತೆ ಇರುತ್ತೆ ಅವ್ರನ್ನ ನಾವು ಓಟ್ ಹಾಕಬೇಕು. ಒಬ್ಬ ಬೆಸ್ಟ್ ಪರ್ಸನ್ಗೆ ಓಟ್ ಹಾಕಬೇಕು, ಉತ್ತಮ ನಾಗರಿಕನಾಗಿ. ಥ್ಯಾಂಕ್ ಯು. ಸ್ಕೂಲ್ ಆಸ್ ಅ ಟೀಚರ್ ಶಿ ಇಸ್ ಟೇಕ್ polling officer as a polling officer. So how is the experience? It is good experience. We are giving a experience of voting for the students
so that they are the future citizens of India. That's why to understand the election procedure, to vote the correct candidate, they have to know. That's why we are making this function. Thank you, ma'am. Ma'am, you are experienced as a polling officer. So how is the duty? Yes, it is good, as we know that today's students will become tomorrow's citizen. So it is a good experience for them also, and as polling officer as me, it is good feeling. Thank you, ma'am. Ma'am, how do you feel about this school parliament election? So very happy to see the children's they have voted very interestingly, and they will come to know by this how to elect a good leader to frame a good country. So it is I'm very happy to do this work. Thank you. ಥ್ಯಾಂಕ್ ಯು ಮ್ಯಾಮ್. ಹೇಗೆ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು ಮ್ಯಾಮ್ ಚುನಾವಣಾ ಅಧಿಕಾರಿಯಾಗಿ ಇವತ್ತಿನ ಕಾರ್ಯವನ್ನು ನಿರ್ವಹಿಸಿ? ಪ್ರತಿ ವರ್ಷನೂ ನಾವು ರೇವಣಸಿದ್ದೇಶ್ವರ ಪ್ರೌಢಶಾಲೆ ಶಾಲಾ ಸಂಸತ್ತಿನ ಚುನಾವಣೆಯನ್ನು ಮಾಡ್ತೀವಿ. ಈ ವರ್ಷ ಕೂಡ ಮಾಡಿದ್ದೀವಿ. ಇದರಲ್ಲಿ ನಾನು ಹಣಕಾಸು ಅಭ್ಯರ್ಥಿಯ ಮತಪೆಟ್ಟಿಗೆಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಎಲ್ಲ ಮಕ್ಕಳು ಕೂಡ ಒಳ್ಳೆ ರೀತಿಯಾಗಿ ಭಾಗವಹಿಸಿದ್ದಾರೆ. ನನಗೂ ಕೂಡ ಖುಷಿ ಆಯಿತು ನೋಡಿ. ಥ್ಯಾಂಕ್ ಯು ಮ್ಯಾಮ್. So totally how it experience sir as a officer? Madam, this is a part of syllabus. I am an assistant teacher. This is my responsibility because of our activities there. So students also took good participant, and I am happy because students also happy that I am also happy. Thank you so much. ಥ್ಯಾಂಕ್ ಯು ಸರ್. ಮತಗಟ್ಟೆಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರಿ ಈವರೆಗೂ. ಸೊ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು? ಈ ಮಕ್ಕಳಲ್ಲಿ ಈ ಚುನಾವಣೆ ಅನ್ನೋದು ಎಷ್ಟು ಅರಿವನ್ನು ಮೂಡಿಸ್ತು? ಇದು ಒಂದು ಹೊಸ ರೀತಿಯಾದಂತಹ ಚುನಾವಣೆಯನ್ನು ಮಾಡಿದ್ವಿ. EVM ಮಷಿನ್, ಮಾದರಿ EVM ಮಷಿನ್ಗಳನ್ನು ಬಳಸಿ ಹೊಸದಾಗಿರುವಂತಹ ಪ್ರಯೋಗವನ್ನು ಮಾಡಿದ್ವಿ. ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯದಲ್ಲಿ ಅವರಿಗೆ ಅದು ಅನುಕೂಲ ಆಗುತ್ತದೆ ಅನ್ನುವಂಥ ನನ್ನ ಅಭಿಪ್ರಾಯ. ಇಲ್ಲಿವರೆಗೂ ಮತದಾನವನ್ನ ಶಾಂತಿ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ನಿಮಗೆ ಈ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನ್ ಮತ್ತು ಮತಗಟ್ಟೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದು ನಿಮ್ಗೆ ಹೇಗೆ ಅನಿಸ್ತು? ನಮಗೆ ಚುನಾವಣೆ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಸಣ್ಣ ಮಕ್ಕಳಿದ್ದಾಗ ಮನೆಯಲ್ಲಿ ಅವರು ಪಾಲಕರು ಓಟ್ ಹಾಕಿ ಬಂದಿದ್ದು ನೋಡಿ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಚಾನ್ಸ್ ಸಿಕ್ಕಿದ್ದು ಅದನ್ನ ಭಾಳ ಖುಷಿ ಪಡ್ತಾರೆ. ಇದರಿಂದಾಗಿ ಎಲ್ಲರಿಗೂ ಏನಾಗ್ತದೆ ಅಂದ್ರೆ ಮುಂದೆ ಹೆಂಗೆ ಎಲೆಕ್ಷನ್ ಆಗ್ತದೆ, ನಾವು ಹೆಂಗೆ ಓಟ್ ಹಾಕಬೇಕು, ಹೆಂಗೆ ನಾಯಕರನ್ನ ಆರಿಸ್ಬೇಕು ಅನ್ನೋದು ಅವ್ರಿಗೆ ಹೀಗೆ ಅರಿವು ಮೂಡಿಸೋಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಇವತ್ತಿನ ಶಾಲಾ ಸಂಸತ್ತಿನ ಚುನಾವಣೆಯ ಕುರಿತು ಶ್ರೀ ರೇವಣಸಿದ್ದೇಶ್ವರ ಶಾಲೆಯ ಆಡಳಿತಾಧಿಕಾರಿಗಳಾದ ಶ್ರೀ SR ಕಟ್ಟಿಮನಿ ಸರ್ ಮಾತಾಡ್ತಾ ಇದ್ದಾರೆ. ಬನ್ನಿ ಅನಿಸಿಕೆ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ. ಇಂದು ನಮ್ಮ ಪ್ರತಿ ವರ್ಷದಂತೆ ಈ ವರ್ಷವೂ ಸಲ ನಮ್ಮ ಶಾಲೆಯ ಒಂದು ಸಂಸತ್ತಿನ ಚುನಾವಣೆ ನಡೀತಾ ಇದೆ. ಇದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕರ ಸಿಬ್ಬಂದಿಯವರು ಭಾಳ ಕೋಆಪ್ರೇಷನ್ ಮಾಡಿದ್ದಾರೆ. ಇನ್ನು ಮುಗಿದಿದೆ ಶನಿವಾರ, ಮತ್ತು ಸೋಮವಾರ ದಿವಸ ಈ ಆರಿಸಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಇರ್ತದೆ. ಅದನ್ನು ಸಹ ನಾವು ಶಾಶ್ವತ ಪದ ಶಿಸ್ತುಬದ್ಧವಾಗಿ ಮಾತನಾಡ್ಕೊಂಡು ಹೋಗ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ಶಿವಲೀಲಾ ಪೋದಾರ್ ಅವರೇ, ಉತ್ತಮವಾದ ಒಂದು ವರದಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಿಮ್ಮೊಂದಿಗೆ ಮತ್ತೆ ಮಾತಾಡ್ತಾ ಇದ್ದೇನೆ. ಈಗ ಚುನಾವಣೆ ಎಲ್ಲಿವರೆಗೆ ಈಗ ನಾವು ನೋಡಿದ್ದೇವೆ ಎಂದರೆ ಮತದಾನ ಮಾಡುವವರೆಗೆ ನೋಡಿದ್ದೇವೆ. ಮತದಾನ ಆದ ನಂತರ ಮತ ಎಣಿಕೆಗಳನ್ನು ನಾವು ನೋಡಬೇಕು ಮತ್ತು ಆ ಯಾವ್ಯಾವ ಖಾತೆಗೆ ಎಷ್ಟು ವಿದ್ಯಾರ್ಥಿಗಳು ಸ್ಪರ್ಧಿಸಿದರು ಮತ್ತು ಎಷ್ಟು ಅಂಕಗಳನ್ನು ಪಡೆದರು ಅದರ ಹಂತಗಳನ್ನು ನೀವು ಒಂದೊಂದಾಗಿ ನಮಗೆ ತೋರಿಸಿ. ಇವಾಗ ಅವರು ವಿದ್ಯಾರ್ಥಿಗಳು ಯಾರೆಂಬುದರ ಬಗ್ಗೆ ನಮಗೆ ಮಾಹಿತಿಯನ್ನು ಹಂಚಿಕೊಡಿ. ಎಸ್ ಶಿವಕುಮಾರ್. ಇಂದು ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ವಿವಿಧ ಖಾತೆಗೆ ಸ್ಪರ್ಧಿಸಿದರು. ಈಗ ಯಾವ ವಿದ್ಯಾರ್ಥಿಗಳು ಯಾವ ಖಾತೆಗೆ ಸ್ಪರ್ಧಿಸಿದರು ಎಂಬ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಮೊದಲನೇದಾಗಿ ಪ್ರಧಾನಮಂತ್ರಿ ಖಾತೆಗೆ ಮೌನೇಶ್ ಬಡಿಗೇರ್ ಹಾಗೂ ಸರಸ್ವತಿ ಮೇಡೆದಾರ್ ಈ ಇಬ್ಬರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅದರಲ್ಲಿ ಮೌನೇಶ್ ಬಡಿಗೇರ್ ಅತ್ಯಂತ ಬಹುಮತವನ್ನ ಪಡೆದುಕೊಂಡು ಪ್ರಧಾನಮಂತ್ರಿ ಖಾತೆಗೆ ಆಯ್ಕೆಯಾಗಿದ್ದಾನೆ. ನಂತರ ಹಣಕಾಸು ಖಾತೆಗೆ ಸಮರ್ಥ್ ನಾವಲ್ಗಿ, ಭಾಗ್ಯಶ್ರೀ ದುದ್ಗಿ, ಗೌತಮ್ ದೊಡ್ಮನಿ, ಪ್ರೀತಮ್ ಮಾನೆ ಹಾಗೂ ರಾಘವೇಂದ್ರ ಹೊರಪೇಟೆ ಈ ಎಲ್ಲ ವಿದ್ಯಾರ್ಥಿಗಳು ಸ್ಪರ್ಧಿಸಿದರು. ಇದರಲ್ಲಿ ಗೌತಮ್ ದೊಡ್ಮನಿ ಬಹುಮತವನ್ನ ಪಡೆದುಕೊಂಡು ಹಣಕಾಸು ಮಂತ್ರಿಯಾಗಿ ಆಯ್ಕೆಗೊಂಡನು.
ನಂತರ ಕ್ರೀಡಾ ಖಾತೆಗೆ ಸ್ವಾತಿ ಉಪ್ಪಾರ್, ಅಶ್ವಿನಿ ದೊಡ್ಮನಿ, ರಾಜು ಹಿಪ್ಪರ್ಗಿ, ವಿನಯ್ ಹೊಸ್ಮನಿ ಈ ವಿದ್ಯಾರ್ಥಿಗಳು ಸ್ಪರ್ಧಿಸಿದರು. ಅದರಲ್ಲಿ ಸ್ವಾತಿ ಉಪ್ಪಾರ್ ಕ್ರೀಡಾ ಮಂತ್ರಿಯಾಗಿ ಬಹುಮತವನ್ನ ಪಡೆದುಕೊಂಡು ಕ್ರೀಡಾ ಮಂತ್ರಿಯಾಗಿ ಆಯ್ಕೆಗೊಂಡಳು. ನಂತರ ಆರೋಗ್ಯ ಖಾತೆಗೆ ಸ್ವರಾ ಘಾನ್ಗೇರ್, ಸುನಿಲ್ ಹರ್ಗಿ, ಪ್ರತೀಕ್ಷಾ ಇಂಡಿ ಹಾಗೂ ಅರಿಹಾಂತ್ ಕಾಸರ್ ಈ ಎಲ್ಲ ವಿದ್ಯಾರ್ಥಿಗಳು ಸ್ಪರ್ಧಿಸಿದ್ದರು. ಅದರಲ್ಲಿ ಅರಿಹಾಂತ್ ಕಾಸರ್ ಬಹುಮತವನ್ನ ಪಡೆದುಕೊಂಡು ಆರೋಗ್ಯ ಮಂತ್ರಿಯಾಗಿ ಆಯ್ಕೆಗೊಂಡನು. ನಂತರ ಸಾಂಸ್ಕೃತಿಕ ಖಾತೆಗೆ ಲಕ್ಷ್ಮಿ ಬಡಿಗೆ, ರಾಗಿಣಿ ಕಳಾಲ್ ಹಾಗೂ ಪ್ರೀತಂ ಭಾಗ್ಯವಾಡಿ ಈ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅದರಲ್ಲಿ ಲಕ್ಷ್ಮಿ ಬಡಿಗೆ ಸಾಂಸ್ಕೃತಿಕ ಮಂತ್ರಿಯಾಗಿ ಆಯ್ಕೆಗೊಂಡಳು. ಈ ಎಲ್ಲ ಖಾತೆಗೆ ಆಯ್ಕೆಗೊಂಡಂತಹ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಶಾಲೆಯ ಆಡಳಿತಾಧಿಕಾರಿಯಾದಂತಹ SR ಕಟ್ಟಿಮನಿ ಸರ್ ಅವರು ಪ್ರಮಾಣ ವಚನವನ್ನ ಬೋಧನೆ ಮಾಡಿ ಅವರ ಕಾರ್ಯವನ್ನ ಹಂಚಿಕೊಟ್ಟರು. ಇಲ್ಲಿಯವರೆಗೂ ಶಾಲಾ ಸಂಸತ್ತಿನ ಚುನಾವಣೆಯ ಕುರಿತು ಸಂಪೂರ್ಣವಾದ ವರದಿಯನ್ನ ನೀಡಿದ್ದೇವೆ. ಧನ್ಯವಾದಗಳು. ಕ್ಯಾಮ್ರಾಮನ್ ಸದು ಪವಾರ್ ಜೊತೆ ಶಿವಲೀಲಾ ಪೋದ್ದಾರ್, SRS ಚಾನೆಲ್, ಆದರ್ಶ್ ನಗರ್, ವಿಜಯಪುರ. ಓಕೆ ಶಿವಲೀಲಾ ಪೋದ್ದಾರ್ ಅವರೇ, ಸಂಪೂರ್ಣ ವರದಿಯನ್ನು ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಈ ಶಾಲಾ ಸಂಸತ್ತಿನ ಚುನಾವಣೆಯನ್ನ ಹಮ್ಮಿಕೊಂಡಿರುವಂಥ ಒಂದು ಉತ್ತಮವಾದಂಥ ಚಟುವಟಿಕೆಗಳನ್ನ ನಡೆಸಿರುವಂಥ ಶಾಲಾ ಆಡಳಿತ ಮಂಡಳಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಇಂಥ ಒಂದು ಚಟುವಟಿಕೆಗೆ ಒಂದು ನೆರವಾಗಿರುವಂಥ ಶಾಲಾ ಸಿಬ್ಬಂದಿ ವರ್ಗ, ಎಲ್ಲ ಸಿಬ್ಬಂದಿ ವರ್ಗಕ್ಕೂ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿಯಾಗಿ ಇಂಥ ಒಂದು ಪಾಠವನ್ನು ಅನುಭವದ ಮೂಲಕ ಪಡೆದಿರುವಂಥ ಭವ್ಯ ಭಾರತದ ಭವಿಷ್ಯಗಳಾಗಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ಚಾನಲನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರು ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.